ನಮಸ್ಕಾರ. ಈ ದಿನ .com ಮುಖಾಮುಖಿ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಮುಖಾಮುಖಿ ಚರ್ಚೆಯಲ್ಲಿ ಬಿಜೆಪಿಯ ವಕ್ತಾರರಾಗಿರುವಂತಹ ವಿಜೇಂದ್ರ ಡಿಟಿ ಅವರಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ದಾವಣಗೆರೆ ಉಪಚುನಾವಣೆ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೂ ಬಂಡಾಯದ ಬಿಸಿ ಇತ್ತು ದಾವಣಗೆರೆಯಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಅವರ ವಿರುದ್ಧ ಬಂಡಾಯ ಎದ್ದಿದ್ರು ಸಾದಿಕ್ ಪೈಲ್ವಾನ್ ಅವರು. ನೆನ್ನೆ ಪೈಲ್ವಾನ್ ಅವ್ರನ್ನ ಸಿದ್ದರಾಮಯ್ಯನವರು ಇದಕ್ಕೆ ಕರ್ಸ್ಕೊಂಡು ಬೆಂಗಳೂರಿಗೆ ಕರ್ಸ್ಕೊಂಡು ಅಖಾಡದಿಂದ ಹಿಂದೆ ಸರಿಸಿದ್ದಾರೆ. ಸೊ ಅಂದ್ರೆ ಈಗ ನೇರ ಪೈಪೋಟಿ ಇರೋದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರೇಪ ಅವರು ಮತ್ತು ಸಮರ್ಥ್ ಅವರ ನಡುವೆ. ಇನ್ನು ಮುಸ್ಲಿಂ ಅಭ್ಯರ್ಥಿಗಳು ಒಂದಷ್ಟು ಜನ ಇದ್ದಾರೆ ಮತ್ತು ಇನ್ನೊಂದಷ್ಟು ಪಕ್ಷೇತರ ಅಭ್ಯರ್ಥಿಗಳು ಇದ್ದಾರೆ. ಬಹಳ ಮುಖ್ಯವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ದಾವಣಗೆರೆಯಲ್ಲಿ ಹಿಂದಿನಿಂದಲೂ ಹೋರಾಡ್ತಾ ಬಂದಿದೆ. ಅದರಲ್ಲಿ ಶಾಮನೂರ್ ಅವರು ದಾವಣಗೆರೆಯನ್ನ ಭದ್ರಕೋಟೆ ಅಂತ ಬಿಗಿಯಾಗಿ ಹಿಡಿದುಕೊಂಡಿದ್ರು. ಆದ್ರೆ ಈ ಬಾರಿ ಬಿಜೆಪಿ ಒಂದು ವಿಶೇಷ ದಾಳವನ್ನ ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಲಿಂಗಾಯತರಿಗೆ ಟಿಕೆಟ್ ಅನ್ನ ಕೊಡ್ತಾ ಇತ್ತು, ಲಿಂಗಾಯತ ಸಮುದಾಯದವರಿಗೆ. ಈ ಬಾರಿ ಅಹಿಂದ ಸಮುದಾಯದ ಒಬ್ಬ ಶ್ರೀನಿವಾಸ್ ದಾಸ್ ಕರೇಪ ಅನ್ನುವ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಡ್ತೇವೆ ಅನ್ನುವ ರೀತಿಯಲ್ಲಿ ಬಿಜೆಪಿ ತೋರಿಸಿದೆ. ಇನ್ನು ಕಾಂಗ್ರೆಸ್ ಯಥಾಸ್ಥಿತಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದೆ. ಇದು ಕೇವಲ ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳು ಇದೆ. ಅದ್ರಲ್ಲಿ ಕಾಂಗ್ರೆಸ್ ಈ ಬಾರಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದೆ. ಸೊ ಸರ್, ವಿಜೇಂದ್ರ ಸರ್, ಈಗ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೊಂದು ಭಯ ಇತ್ತು, ಅಂದ್ರೆ ಬಂಡಾಯದ ಭಯ ಇತ್ತು. ಯಾಕಂದ್ರೆ ಒಂದು 70-80 ಸಾವಿರ ಅಲ್ಪಸಂಖ್ಯಾತರು ಅಲ್ಲಿದ್ರು. ಅಲ್ಪಸಂಖ್ಯಾತರ ಮತಗಳನ್ನ ಏನಾದ್ರೂ ಛಿದ್ರ ಆದ್ರೆ ಕಾಂಗ್ರೆಸ್ಗೆ ಅಂದ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಬಹುದು ಅನ್ನುವ ಭಯ ಇತ್ತು. ಈಗ ಅವರು ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಸೊ ನಿಮಗೆ ಏನಾದ್ರೂ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ಸುತ್ತಾ ಸರ್ ನಿಮಗೆ ಇದರಿಂದ? ನೋಡಿ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರಾದ ಕಾಂಗ್ರೆಸ್ನ ಶಾಮನೂರ್ ಶಿವಶಂಕರಪ್ಪನವರು ನಿಧನರಾದ ಒಂದು ಸಮಯದಲ್ಲಿ ಬಂದಿರುವಂತ ಈ ಉಪಚುನಾವಣೆ. ಇಲ್ಲಿ ಏನಾಗಿದೆ ಅಂದ್ರೆ, ಮೊದಲೇದಾಗಿ ಕಳೆದ 20-30 ವರ್ಷದಿಂದ ಶಾಮನೂರ್ ಶಿವಶಂಕರಪ್ಪನವರು ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ನಿರಂತರವಾಗಿ ಆಯ್ಕೆ ಆಗಿದ್ದಂತ ಒಂದು ಶಾಸಕರವರು ಆಗಿ ಕೆಲವು ತಿಂಗಳ ಕೆಳ ಅವರು ನಿಧನ ಹೊಂದಿದ್ದಾರೆ. ಈ ಮಧ್ಯದಲ್ಲಿ ಈ ಚುನಾವಣೆ ನಡೀತಿರೋದು ಒಬ್ಬ ಶ್ರೀ ಸಾಮಾನ್ಯ ಮತ್ತೆ ಒಬ್ಬ ಶ್ರೀಮಂತ ಅಂತ. ನಮ್ಮ ಅಭ್ಯರ್ಥಿ ಬಂದ್ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರ ಮಗ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರೇಪ ಅವರು, ಅವರ ತಂದೆ ದಾಸ್ ಕರೇಪ ಅವರು ಅಮಾಲಿ ಕೆಲಸ ಮಾಡ್ತಾ ಇದ್ರು ದಾವಣಗೆರೆಯಲ್ಲಿ. ಅಂದ್ರೆ ಅಂತವರ ಒಬ್ಬ ಮಗನ್ನ ಗುರುತಿಸ್ಬಿಟ್ಟು ಬಿಜೆಪಿ ಪಕ್ಷ ಇವತ್ತು ಒಂದು ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಶಾಮನೂರ್ ಶಿವಶಂಕರಪ್ಪನವರ ಒಂದು ನಿಧನವಾದ ನಂತರ ಬೇರೆ ಏನಾಗಿದೆ ಅಲ್ಲಿ ಅಂದ್ರೆ, ಅಲ್ಲಿ ತಮಗ್ ಗೊತ್ತಿದೆ, ಅಲ್ಲಿ ಸುಮಾರು 70-75 ಸಾವಿರ ಒಂದು ಅಲ್ಪಸಂಖ್ಯಾತರ ಒಂದು ಮತಗಳಿದೆ. ಸೊ ಅಲ್ಲಿ ಕಳೆದ 20 ವರ್ಷಗಳಿಂದ ಕೂಡ ಅಲ್ಲಿಯ ಒಂದು ಮುಸ್ಲಿಂ ಮತದಾರರು ಏನಿದ್ದಾರೆ, ಮುಸ್ಲಿಂ ನಾಯಕರುಗಳು ಏನಿದ್ದಾರೆ, ಅವ್ರಿಗೆ ನಮಗೆ ಈ ಒಂದು ಕ್ಷೇತ್ರ ನಮಗೆ ಬಿಟ್ಕೊಡಿ ಕಾಂಗ್ರೆಸ್ಗೆ ಅಂಗಲಾಚಿ ಕೇಳ್ಕೊಂತಾ ಇದ್ರು ಇಷ್ಟ ದಿವಸ ಅವರು. ಸೊ ಅದು ಏನೋ ಶಾಮನೂರ್ ಶಿವಶಂಕರಪ್ಪ ಅವ್ರ ಮುಖ ನೋಡ್ಬಿಟ್ಟು ಇಷ್ಟ ದಿವಸ ಸುಮ್ಮನೆ ಇದ್ರು ಅವರು. ಈಗ ಏನಾಗಿದೆ ಅಂದ್ರೆ, ಅವರು ತಮ್ಮದೇ ಆದಂತ ಒಂದು ಧ್ವನಿ ಈಗ ಹೊರಗಾಗ್ತಾ ಇದ್ದಾರೆ. ಸೊ ಈ ಬಾರಿ ಖಂಡಿತವಾಗಿಯೂ ನೀವು ಹೇಳ್ದಾಗೆ ಈಗ ಸದ್ಯದ ಪ್ರಕಾರ 22 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ಅದರಲ್ಲಿ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಉಳಿದಿದ್ದಾರೆ. ಉಳಿದಂತೆ 8 ಜನ ಇತರೆ ಅಭ್ಯರ್ಥಿಗಳು ಉಳಿದಿದ್ದಾರೆ, ನಮ್ಮ ಭಾಜಪಾ ಅಭ್ಯರ್ಥಿ ಸೇರಿದಂತೆ. ಒಂದು ಚುನಾವಣೆ ಮುಸ್ಲಿಂ ಅಭ್ಯರ್ಥಿ ವಿಶೇಷವಾಗಿ ಕಾಂಗ್ರೆಸ್ ನಲ್ಲಿ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಬಂದಾಗ ಬಿಜೆಪಿ ಅವರು ಬಹಳ ಪ್ರತಿಕ್ರಿಯೆ ನೀಡಿದ್ರು. ಬಿಜೆಪಿಯ ದೊಡ್ಡ ನಾಯಕರಿಂದ ಹಿಡಿದು ಬಹಳ ಕಾರ್ಯಕರ್ತರು ಸಹ ಪ್ರತಿಕ್ರಿಯೆಯನ್ನ ನೀಡಿದ್ರು. ಏನಂತ ನೀಡಿದ್ರು ಅಂತಂದ್ರೆ, ಮುಸ್ಲಿಂ ಅಭ್ಯರ್ಥಿ ಕೊಟ್ಟಿಲ್ಲ, ಇಷ್ಟು ವರ್ಷ ದಾವಣಗೆರೆಯನ್ನ ಶಾಮನೂರ್ ಅವರೇ ಇಟ್ಕೊಂಡಿದ್ರು, ಅದರಲ್ಲೂ ದಕ್ಷಿಣ ಕ್ಷೇತ್ರವನ್ನ. ಸೊ ಮುಸ್ಲಿಂ ಅಭ್ಯರ್ಥಿ ಕೊಡ್ಬೇಕು ಅನ್ನೋ ಬೇಡಿಕೆ ಇತ್ತು, ಕೊಟ್ಟಿಲ್ಲ ಅಂತ. ಬಿಜೆಪಿ ಅವರು, ಅಂದ್ರೆ ನೀವಂತ ಅಲ್ಲ, ಬಿಜೆಪಿ ಅನೇಕ ನಾಯಕರು ಸಹ ಮುಸ್ಲಿಮರನ್ನ ದೇಶ ವಿರೋಧಿಗಳು ಅನ್ನುವ ರೀತಿಯಲ್ಲಿ ನೋಡಿದ್ದಿದೆ. ನೋಡಿದ ಉದಾಹರಣೆ ಶಾಸಕರಾಗಿರುವಂತಹ ಬಸನಗೌಡ ಯತ್ನಾಳ್ ಅವರು ಇದೆ. ಸೊ ಈಗ ಯಾಕೆ ಸರ್ ಒಲವು ಬಂದಿದ್ ನಿಮಗೆ? ನಾವು ನೋಡಿ, ನಾನು ನಿನ್ನೆ ಸಂಜೆ ತನಕನೂ ದಾವಣಗೆರೆ ದಕ್ಷಿಣದಲ್ಲಿ ನಾನು ಕ್ಯಾನ್ವಾಸ್ ಅಲ್ಲಿ ಇದ್ದೆ. ನಾವು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮುಸ್ಲಿಂ ಮತದಾರರು ಹೇಳ್ತಾ ಇದ್ರು ನಮ್ಗೆ, ಸರ್ ನಮ್ಗೆ
ಬಿಜೆಪಿಯಿಂದ ನಮ್ಗೇನು ತೊಂದರೆನೇ ಆಗಿಲ್ಲ. ಕಳೆದ 12-13 ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ನಮ್ಗೆ ಯಾವ್ದು ತೊಂದರೆ ಇಲ್ಲ. ಏನು ಅಂದ್ರೆ ಈ ಕಾಂಗ್ರೆಸ್ ಅವರು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ನಮ್ಮ ಮತ್ತೆ ನಿಮ್ಮ ಮಧ್ಯದಲ್ಲಿ ತಂದಿಡ್ತಿರುವಂತ ಒಂದು ಇದು ವಿಷ ಬೀಜ ಬಿತ್ತಾ ಇದ್ದಾರೆ. ಹಾಗಾಗಿ ನಾವು ಈ ಬಾರಿ ಕಾಂಗ್ರೆಸ್ ಅನ್ನು ಶತಾಯ ಸೋಲ್ಸೇ ತೀರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಯ ಮತದಾರರು ಹೇಳ್ತಾ ಇದ್ದಾರೆ. ನಾವು ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದೀವಿ ನಿಮ್ಗೆ. ಅವ್ರಿಗೇನಂದ್ರೆ ಅವ್ರಿಗೆ ಸಿಗ್ಬೇಕಾದಂತ ಹಕ್ಕೋದು. ಅವರು ನಿರಂತರವಾಗಿ ಅವರು ಕಾಂಗ್ರೆಸ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರು. ಅದು ಒಂದು ಮತ ಬ್ಯಾಂಕ್ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಅದು ಇವ್ರು ಏನಂದ್ರೆ ಈ ಬಾರಿ ಅವ್ರಿಗೆ ಕೊಟ್ಟಿದ್ರೆ ಅದು ಒಂಥರ ಚುನಾವಣೆ ರಂಗೇರ್ತಾ ಇತ್ತು. ಇದೇನಾಗಿದೆ ಅಂದ್ರೆ ಈಗ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಈ ಬಾರಿ ಕಾಂಗ್ರೆಸ್ ಸೋಲಿಸ್ಲೇಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಯಾವತ್ತೂ ಕೂಡ ಅವ್ರನ್ನ ವಿರೋಧ ಮಾಡಿಲ್ಲ. ಮುಸ್ಲಿಂ ಅವರು ನಮ್ಗೆ ಓಟ್ ಬೇಡ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ನಾವ್ ಯಾವತ್ತು ಹೇಳಿದೀವಿ ಮುಸ್ಲಿಂ ಓಟ್ ಬೇಡ ಅಂತ ಹೇಳಿದ್ವಿ? ನಾವು ಏನ್ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಅದು ಅವರವರು ಹೇಳಿದಾರ, ನಮ್ಮ ನರೇಂದ್ರ ಮೋದಿ ಅವರು ಹೇಳಿದಾರ ನಮಗೆ ಮುಸ್ಲಿಂ ಓಟ್ಗಳು ಬೇಡ ಅಂತ ಹೇಳಿ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದಾರ? ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಏನಾದ್ರು ಹೇಳಿದಾರ? ಅದು ತಂದಿಡುವಂತ ನೀವು ಒಂದ್ ಹೆಸರು ಪ್ರಸ್ತಾಪ ಮಾಡಿದ್ರಿ. ಈಗ ಅವರು ಒಂದ್ ಹೆಸರು ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ. ಅವರು ಈಗ ನಮ್ಮ ಉಚ್ಚಾಟಿತ, ಅವರು ನಮ್ಮ ಪಕ್ಷದಲ್ಲಿಲ್ಲ, ಅವ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಈಗ. ಸೊ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋಣ. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಂಡಾಯದ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ನಿಮಗೆ. ಈ ಹಿಂದೆ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಅನ್ನ ನೀಡ್ತಾ ಇದ್ರು. ಬಟ್ ಆದ್ರೆ ಈ ಸರಿ ಒಂದು ಅಲ್ಲಿ ಒಂದು ಚರ್ಚೆ ಉಂಟಾಗಿತ್ತು. ಮಕ್ಕಳು ವಿಶೇಷವಾಗಿ ಯಡಿಯೂರಪ್ಪನವರ ಬಹಳಷ್ಟು ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಗೆ ಬಿದ್ದಿರೋದಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಲಿಂಗಾಯತರು ಬಿಜೆಪಿ ಜೊತೆ ನಿಂತಿರೋದಕ್ಕೆ ಅವರು ವೀರಶೈವ ಲಿಂಗಾಯತ ಅಧ್ಯಕ್ಷರಾಗಿದ್ರು, ವಿಫಲರಾಗಿದ್ರು. ಅಂದ್ರೆ ಮತಗಳು ಕಾಂಗ್ರೆಸ್. ಸರಿ, ನೀವು ಅಂದ್ರೆ ವಿಶೇಷವಾಗಿ ಲಿಂಗಾಯತ ಮತಗಳು ಎಷ್ಟಾಗಿ ನಿಮಗೆ? ನೋಡಿ, ನಾನು ನಿಮ್ಗೆ ಮೊದಲನೇದಾಗಿ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮಲ್ಲಿ 5-6 ಜನ ಆಕಾಂಕ್ಷಿಗಳು ಚುನಾವಣೆಗಿಂತ ಮುಂಚೆ ಇದ್ದಿದ್ದು ಸತ್ಯ. ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ಅದಾದ ನಂತರ ತಮ್ಗೆ ಗೊತ್ತಿರ್ಬೋದು, ಈ ಒಂದು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಒಂದು 4-5 ದಿವಸ ಮುಂಚೆ ಯಾರು ಆಕಾಂಕ್ಷಿಗಳಿದ್ರು, ಏನು ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಯಾದಂತಹ ಅಜಯ್ ಕುಮಾರ್ ಆಗಿರ್ಬೋದು, ಅದ್ರ ಹಿಂದಿನ ಅವಧಿಯಲ್ಲಿ ಪರಾಜಿತರಾದಂತ ಯಶವಂತರಾವ್ ಜಾಧವ್ ಅವರಿರ್ಬೋದು, ಇದೇ ರೀತಿಯಾಗಿ ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ಇದೇ ರೀತಿಯಾಗಿ ದೇವರಮನೆ ಶಿವಕುಮಾರ್ ಅವ್ರು ಇರ್ಬೋದು, ಇದೇ ರೀತಿಯಾಗಿ ಅವರೆಲ್ಲ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅವರು ನಾವು ಒಗ್ಗಟ್ಟಲ್ಲಿದ್ದೀವಿ ಅನ್ನೋದೊಂದು ತೋರಿಸ್ತಾರೆ. ಇಲ್ಲಿ ನಿಮ್ಗೆ ಒಂದು ಸ್ಪಷ್ಟಪಡಿಸ್ತಾ ಇದ್ದೇನೆ, ಲಿಂಗಾಯತ ಮತಗಳ ಜೊತೆಗೆ ಇಡೀ ಹಿಂದೂ ಸಮಾಜ ಬಿಜೆಪಿನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ಸೋಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ನಿಮ್ಗೆ ಅರ್ಥ ಆಯ್ತು? ನಮ್ಗೆ ಅದನ್ನ ತಾವು ತಮ್ಮ ರಿಯಾಲಿಟಿ ಚೆಕ್ ಮಾಡಿ. ಅವರು ಬಿಜೆಪಿಗೆ ತಮ್ಮ ಒಲವು ತೋರಿಸ್ತಾ ಇದ್ರು. ಅವರು ಕೂಡ ಮುಸ್ಲಿಂ ಬಾಂಧವರು ಕೂಡ ಬಿಜೆಪಿಗೆ ನಾವು ವೋಟ್ ಹಾಕ್ತಿವಿ ಬಾರಿ. ನಮ್ಗೆ ಈಗ ಆಮೇಲೆ ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಮೇಲೆ ತುಂಬಾ ಒಲವಿದೆ ಮುಸ್ಲಿಂ ಬಾಂಧವರಿಗೆ. ಇದ್ರ ನಮ್ಗೆ ಏನು ಅವ್ರು ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಅವರು ನಮ್ಗೆ ಏನು ತೊಂದರೆ ಆಗಿಲ್ಲ 12 ವರ್ಷದಿಂದ. ಇವ್ರು ಕಾಂಗ್ರೆಸ್ ಅವ್ರು ನಮ್ಮನ್ನ ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ನಮ್ಮನ್ನ ಮತ್ತೆ ಬಿಜೆಪಿ ಅವ್ರ ಮತ್ತೆ ಒಂದು ತಂದಿಡೋ ಕೆಲಸ ಮಾಡ್ತಾ ಬಿಟ್ರೆ ನಮ್ಗೇನು ಅವರು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳಿ ಅಲ್ಲಿಯ ಮತದಾರರು ಮಾತಾಡ್ತಾ ಇದಾರೆ. ಓಕೆ ಸರಿ, ಇನ್ನೊಂದು ಅಭಿಪ್ರಾಯ ಇದೆ. ಈಗ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೇನೆ. ಈ ಲಿಂಗಾಯತ ಒಂದ್ ಕ್ಲಾರಿಟಿ ಕೊಡ್ತೇನೆ. ಆಮೇಲೆ ಲಿಂಗಾಯತ, ಈ ಅಜಯ್ ಕುಮಾರ್ ಅವರು ಲಿಂಗಾಯತ ಸಮಾಜದವರು. ಇದೇ ರೀತಿ ದೇವರಮನೆ ಶಿವಕುಮಾರ್ ಏನೋ ಆಸ್ಪಿರೆಂಟ್ ಇದ್ರು, ಅವರು ಲಿಂಗಾಯತ ಸಮಾಜದವರು. ಇವರು ಇಬ್ರು ಬೆನ್ನಿಗೆ ಬೆನ್ನು ಕೊಟ್ಬಿಟ್ಟು ಕ್ಯಾಂಡಿಡೇಟ್ ಜೊತೆಗೆ ನಿರಂತರವಾಗಿ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ 8 ಗಂಟೆ ತನಕ ನಿರಂತರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವೆಲ್ಲ ಇಡೀ ಈ ಲಿಂಗಾಯತ ಕುರುಬ ಆಗಿರ್ಬೋದು, ಆಮೇಲೆ ಉಪ್ಪಾರ ಸಮಾಜ ಆಗಿರ್ಬೋದು,
ಇದೇ ರೀತಿಯಾಗಿ ಮರಾಠ ಸಮಾಜ ಆಗಿರ್ಬೋದು, ಇದೇ ರೀತಿಯಾಗಿ ಒಟ್ಟು ನಮಗೆ ಬರುವಂತ ಒಟ್ಟು ಹಿಂದೂ ಸಮಾಜದ ಪ್ರತಿಯೊಬ್ರು ಬಿಜೆಪಿ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದೆ. ನಿಮ್ಗೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಮೊನ್ನೆ ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಏನು ಅಭ್ಯರ್ಥಿಯವರ ಒಂದು ಪತ್ನಿಯವರಿದ್ದಾರೆ, ಅವರು ಮುಸ್ಲಿಂ ಮನೆಯವ್ರಿಗೆ ಹೋದಾಗ, ಮುಸ್ಲಿಂ ಮನೆಯಲ್ಲಿ ಮತಯಾಚನೆ ಹೋದಾಗ ಅಲ್ಲಿಯ ತಾಯಂದ್ರು ಅವರಿಗೆ ಉಡಿ ತುಂಬ್ತಾರೆ. ಇದು ಉಡಿ ತುಂಬ್ತಾರೆ. ಇದು ಒಂಥರ ವಿಶೇಷವಾಗಿದೆ ಈ ಚುನಾವಣೆ. ಈಗ ಏನಂದ್ರೆ ಅಲ್ಲಿ ಮುಸ್ಲಿಂ ಮತದಾರರು ಅವರು ಒಲವು ಏನಂದ್ರೆ ಕಾಂಗ್ರೆಸ್ ಸೋಲಿಸಲೇಬೇಕು ಅಂತ ಅವ್ರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈಗ ತಾವು ಕೇಳಿದ್ರಿ ಸಾದಿಕ್ ಪೈಲ್ವಾನ್ ಅವರು ವಿಚಾರ, ನಿನ್ನೆ ಅವರು ಏನು ಅವರು ಬೆಂಬಲವನ್ನ ಕಾಂಗ್ರೆಸ್ ಘೋಷಣೆ ಮಾಡಿದ್ರು ಅಂತೇಳಿ ನೋಡಿ. ನಾನು ನಿನ್ನೆ ಸಂಜೆ ತನಕ ನಾನು ಏನು ಕ್ಯಾನ್ವಸ್ ಅಲ್ಲಿ ಇದ್ದಾಗ ಅಲ್ಲಿಯ ಮತದಾರರು ಯಾವ ತರ ಹೇಳಿದ್ರು ಅಂದ್ರೆ, ಮುಸ್ಲಿಂ ಬಾಂಧವರು, ಸರ್ ನಮ್ಗೆ ಒಂದು ಮಟ್ಟಕ್ಕೆ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ, ಈಗ ಇವ್ರು ಹಿಂದ್ ಪಡ್ಬಿಡದ್ಮೇಲೆ ನಾವು ಈ ಕಿಚ್ಚು ಇನ್ನೂ ಜಾಸ್ತಿ ಆಗುತ್ತೆ ಸರ್, ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋಕ್ ಬಿಡೋದಿಲ್ಲ, ಈ ಸಲ ನಾವು ಕಾಂಗ್ರೆಸ್ ಸೋಲಿಸ್ತೀವಿ, ಈಗ ಅವ್ರಿಗೆ ಬೆಂಬಲ ಸೋಚಿಸಿದಂತ ಸಾದಿಕ್ ಪೈಲ್ವಾನ್ ಅವ್ರಿಗೂ ಪಾಠ ಕಲಿಸ್ತೀವಿ ಅಂತ ಹೇಳಿ ಅಲ್ಲಿಯ ಅವ್ರನ್ನ ನಂಬ್ಕೊಂಡಂತ ಮತದಾರರು ಅವ್ರು ನಮ್ಗೆ ತಿಳಿಸಿದ್ರು. ಸರ್ ಇನ್ನೊಂದು ಚರ್ಚೆ ಏನ್ ಶ್ರೀನಿವಾಸ್ ಕರೆಪ್ಪ ಅವರಿಗೆ ಟಿಕೆಟ್ ರಾಮನೂರ್ ಶಿವಶಂಕರಪ್ಪ ಕುಟುಂಬದ ಕೈವಾಡ ಲಿಂಗಾಯತ ಈಗ ಇದ್ದಂತ ಅಜಯ್ ಕುಮಾರ್ ಅವರು ಲಿಂಗಾಯತ ಸಮುದಾಯದವರು, ಆದ್ರೆ ಈ ಸಮರ್ಥ ಲಿಂಗಾಯತ ಸಮುದಾಯವನ್ನು ಬಿಟ್ಟು ಬೇರೆ ಕೊಡಿಸಿದ ಮಾತಿದೆ. ನನ್ಗೆ ಈ ಮಾತು ಕೇಳಿದ್ರೆ ನಗು ಬರ್ತದೆ. ಯಾಕೆ ಗೊತ್ತಾ, ನಾವು ಅನೌನ್ಸ್ ಮಾಡಿದ ನಂತರ ಎಷ್ಟು ದಿವಸದಿಂದ ಒಂದು ಅಲ್ಲ, ಅವರು ಈ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಲಾಸ್ಟ್ ಡೇ ಉಳಿದಾಗ ಹಿಂದ್ಗಡೆ ದಿವಸ ಅನೌನ್ಸ್ ಮಾಡ್ದ ಅಂದ್ರೆ ಅವ್ರದೇ ಅವ್ರ ಟಿಕೆಟ್ ಅನೌನ್ಸ್ ಮಾಡ್ಕೊಳಕ್ ಆಗಲ್ಲ, ಇನ್ನು ನಮ್ ಟಿಕೆಟ್ ಅವ್ರು ಅನೌನ್ಸ್ ಮಾಡ್ತಾರ. ಇದು ತಮಾಷೆ ಆಗ್ತದೆ ಇದು ಕೇಳೋಕೆ. ಲೋಕಸಭಾ ಚುನಾವಣೆ ಅದೇ ಕಾರಣಕ್ಕೆ ಇಲ್ಲಿ ಒಂದು ಒಲವು ತೋರಿದೆ. ಇಲ್ಲ ಆ ತರದ್ದು ಯಾವುದೇ ತರ ಆ ತರದ ವಿಚಾರಗಳು ಇಲ್ಲಿ ಇಲ್ಲೇ ಇಲ್ಲ. ನಮ್ಮ ಮುಂದೆ ಇರೋದು ನಾವು ಗೆಲ್ಬೇಕು ಚುನಾವಣೆ ಅಂತಾನೆ ನಮ್ಮ ಕ್ಯಾಂಡಿಡೇಟ್ ನಾವು ಅವ್ರಿಗಿಂತ ಮುಂಚೆ ನಾವು ಅನೌನ್ಸ್ ಮಾಡಿದ್ದು. ಅವರು ನೋಡಿ ಲಾಸ್ಟ್ ಮೂಮೆಂಟ್ ತನಕನೂ ಅವ್ರು ವೇಟ್ ಮಾಡಿದ್ದಾರೆ ಅವ್ರ ಅಭ್ಯರ್ಥಿನ ಅವ್ರು ಘೋಷಣೆ ಮಾಡ್ಕೊಳಕ್ಕೆ, ಯಾರು ಅವ್ರ ಮೊಮ್ಮಗನ್ನ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ತನಕ. ಅಂದ್ರೆ ಅವ್ರಿಗೆ ಒಂದು ಇದೇ ಇರ್ಲಿಲ್ಲ, ಅವ್ರಿಗೆ ಅವ್ರ ಮೊಮ್ಮಗಂಗೆ ಟಿಕೆಟ್ ಸಿಗುತ್ತೆ ಅಂತ ಕಾನ್ಫಿಡೆನ್ಸು ಇರ್ಲಿಲ್ಲ. ಕೊನೆ ಮೂಮೆಂಟ್ ತನಕನೂ ಅವರು ಪ್ರಯತ್ನ ಪಟ್ಟು ತಗೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು ಸತ್ಯಕ್ಕೆ ದೂರವಾದಂತ ವಿಚಾರ. ಈ ಚುನಾವಣೆ ಒಬ್ಬ ಶ್ರೀಸಾಮಾನ್ಯ ಮತ್ತೆ ಶ್ರೀಮಂತನ ಮಧ್ಯೆ ನಡೀತಿರುವಂತ ಚುನಾವಣೆ. ನೀವ್ ಹೇಳ್ತೀರಾ ಶ್ರೀಸಾಮಾನ್ಯ ಮತ್ತೆ ಬಟ್ ಅವ್ರು ಹೇಳ್ತಾರೆ ನಾವು ಅದೇ ಪ್ರಕಾರದಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ ಅಂತ. ಯಾಕಂದ್ರೆ ನೀವು ಶ್ರೀಸಾಮಾನ್ಯ ಮತ್ತೆ ಶ್ರೀಮಂತ ಚುನಾವಣೆ ಅಲ್ಲ, ಅದೇ ಈಗ ಒಂದು ಅವರ ಒಂದು ನಿಧನದಿಂದ ತೆರವಾದ ತಕ್ಷಣ ಕೊಡ್ಬೇಕು ಅಂತ ಯಾವ್ದು ರೂಲ್ಸ್ ಅಲ್ಲಿ ಇಲ್ಲ. ಅದು ಅವ್ರವ್ರು ಮಾಡ್ಕೊಂಡಿರೋಂತ ರೂಲ್ಸ್ ಗಳದೆಲ್ಲ. ಸಿದ್ದರಾಮಯ್ಯ ಹೇಳಿದ ತಕ್ಷಣ ಜನ ಏನು ಬೆಪ್ಪರಲ್ಲ ಸರ್. ಈಗ ಜನ ಪ್ರಬುದ್ಧರಿದ್ದಾರೆ, ಈ ಬಾರಿ ತೋರಿಸ್ತಾರೆ. ಈ 2 ಬೈ ಎಲೆಕ್ಷನ್ ಅಲ್ಲಿ ಬಾಗಲಕೋಟೆಯಲ್ಲಿ ಆಗಿರ್ಬೋದು, ದಾವಣಗೆರೆ ದಕ್ಷಿಣದಲ್ಲಾಗಿರ್ಬೋದು, ತಮ್ಮ ಮತಗಳ ಮುಖಾಂತರ ಈ ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕೊಡ್ತಾರೆ ಜನ. ಸರ್ ಇನ್ನೊಂದು ಬಹಳ ಮುಖ್ಯವಾಗಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳಷ್ಟು ಇದೆ. ನಾವು ನಿಂಗಪ್ಪ ಸೋಲ್ಸೋದು, ನಮಗೆ ಉಚಿತ ಬಸ್ ಇದೆ, ಅಕ್ಕಿ ಇದೆ, 2000 ಸಿಗ್ತಾ ಇದೆ ಎಲ್ಲ ಹೇಳ್ತಾರೆ. ಈಗ ನೋಡಿ, ಒಂದು ಕರ್ನಾಟಕದಲ್ಲಿ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಭ್ರಷ್ಟಾಚಾರ, ಕುರ್ಚಿ ಕಿತ್ತಾಟ, ಇದು ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇದಾರೆ ಇವರು? ಬರೀ ಪಾರ್ಟಿಗಳು, ಏನೋ ಡಿನ್ನರ್ ಪಾರ್ಟಿಗಳಂತೆ, ಆಮೇಲೆ ಲಂಚ್ ಪಾರ್ಟಿಗಳಂತೆ, ಈ ತರದ್ ಮಾಡ್ಕೊಂಡ್ಬಿಟ್ಟು ಈಗ ಮೊನ್ನೆ IPL ಗೆ ಗಲಾಟೆ ಮಾಡ್ಕೊಂಡಿರೋ ಟಿಕೆಟ್ ಬೇಕು ಅಂತ ಹೇಳಿ. ಅಂದ್ರೆ ಈ ಒಂದು ಕೆಲ್ಸದ್ ಬಿಟ್ಬಿಟ್ಟು ಅಲ್ಲ, ನಾನು ಅಲ್ಲಲ್ಲ, ಈಗ ನಾನು ವಿರೋಧ ಮಾಡ್ತೀನಿ. ಯಾರು ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಸ್ಪಷ್ಟ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಇದ್ರಲ್ಲಿ ಯಾರು ಮಾಡಿದ್ರು ತಪ್ಪೆ ಅಂತ. ಅಂದ್ರೆ ಇವ್ರು ನೋಡಿ, ಇವ್ರು ಕರ್ಸ್ಕೊಂಡು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಯಾರು ಕ್ರಿಕೆಟ್ ಅಕಾಡೆಮಿ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿ ಇದಕ್ ಟೈಮ್ ಕೊಡೋದು, ಇವರು ಆಡಳಿತಕ್ಕೆ ಟೈಮ್ ಕೊಡ್ತಾನೆ ಇಲ್ಲ.
ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಅಷ್ಟೇ ಸಾಕು. ಈಗ ದಾವಣಗೆರೆ ದಕ್ಷಿಣ ವಿಚಾರ ಮಾತಾಡೋದಾದ್ರೆ, ಕಳೆದ 20-30 ವರ್ಷದಿಂದ ಏನ್ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರು ಹಿರಿಯರು, ಅವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದು ಇಲ್ಲ, ತಪ್ಪದು. ಅವ್ರು ಏನಪ್ಪಾ ಅಂದ್ರೆ, ಅವರ ಒಂದು ಶಾಸಕರಾದ ನಂತರ ಒಂದೇ ಒಂದು ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಾ ದಾವಣಗೆರೆ? ಒಂದು ರಿಯಾಲಿಟಿ ಚೆಕ್ ಮಾಡಿ ನೋಡಿ. ಒಂದೇ ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಂದೇ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ ಒಳ್ಳೇದು. ಗೆ ಸಂಬಂಧಪಟ್ಟಂತದ್ದು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ಗಳು ಇಲ್ಲೇ ಇಲ್ಲ. ಎರಡನೇ ಬೆಂಗಳೂರು ಅಂತ ಹೇಳ್ತಾ ಇದ್ರು. ಅಲ್ಲ, ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಮಾಡಿದ್ರೆ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಕೇಳ್ತಾ ಇದೀವಿ ಅದನ್ನ. ಇನ್ನು ಯಾಕಂದ್ರೆ ನೋಡಿ, ದಾವಣಗೆರೆ ದಕ್ಷಿಣ ಅಂತ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಆಡಳಿತ ನಡೆಸಿದಂತ ಒಂದು ಪಕ್ಷ, ಒಂದು ವ್ಯಕ್ತಿ ಅಲ್ಲಿ ಏನು ಡೆವಲಪ್ಮೆಂಟೇ ಮಾಡಿಲ್ಲ. ಅದೇ ನಾರ್ತ್ಗೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಯಾಕೆಂದ್ರೆ ನಾರ್ತ್ ಅಲ್ಲಿ ನಮ್ಮ ಪಕ್ಷದ ಶಾಸಕರು ಆಡಳಿತ ನಡೆಸಿದ್ದಾರೆ, ಇಲ್ಲೂ ಕೂಡ ನಾರ್ತ್ ಅಲ್ಲಿ. ಸೊ ನಿಮಗೆ ದಕ್ಷಿಣದಲ್ಲಿ ಹೋಗಿ ನೀವು ರಿಯಾಲಿಟಿ ಚೆಕ್ ಮಾಡಿ, ಒಂದು ಆಸ್ಪತ್ರೆ ಬೇಕು ಅಂದ್ರೆ ಅವ್ರು ನಾರ್ತಿಗೆ ಬರ್ಬೇಕಾಗ್ತದೆ, ದಾವಣಗೆರೆ ನಾರ್ತಿಗೆ. ಇಷ್ಟು ವರ್ಷ ಆಡಳಿತ ನಡೆಸಿದಂತ ಒಂದು ಕಾಂಗ್ರೆಸ್ ಪಕ್ಷ ಒಂದು ಆಸ್ಪತ್ರೆ ಕಟ್ಲಿಕ್ಕೆ ಆಗ್ಲಿಲ್ಲಲ್ರಿ, ಒಂದು ಶಿಕ್ಷಣ ಸಂಸ್ಥೆ ಕಟ್ಲಿಕ್ಕೆ ಆಗ್ಲಿಲ್ಲ, ಒಂದು ಸರ್ಕಾರಿ ಕಾಲೇಜು, ಸರ್ಕಾರಿ ಸ್ಕೂಲ್ ಕಟ್ಲಿಕ್ಕೆ ಆಗ್ಲಿಲ್ಲಲ್ಲ. ಅಲ್ಲ, ಅವ್ರು ಮಾಡ್ಬೇಕಲ್ವಾ? ನಾರ್ತ್ ಅಲ್ಲಿ ಈ ಸಲ ಗೆದ್ರು, ಹೋದ್ಸಲಿ ಸೋತಿದ್ರಲ್ವಾ? ಹೋದ್ಸಲಿ ಸೋತಿದ್ರು. ಹೌದೌದು ನೋಡಿ, ನಿಮ್ಮ ಶಾಸಕರಿದ್ದಾಗ ಪ್ರಣಾಳಿಕೆಯಲ್ಲಿ ಏನಿದೆ ಸರ್? ಏನು ನಿಮ್ಗೆ ನೋಡಿ, ನಾವು ಬಹಳಷ್ಟು ನಾರ್ತ್ ಆಗಿರ್ಬೋದು, ನಮ್ಗೆ ಅವಕಾಶ ಸಿಕ್ಕಿರುವಂತ ಹರಿಹರದಲ್ಲಾಗಿರ್ಬೋದು, ಹರಪನಹಳ್ಳಿ ಆಗಿರ್ಬೋದು, ಇದೇ ರೀತಿಯಾಗಿ ಮಾಯ್ಕೊಂಡ, ನಮ್ಗೆ ಬೇರೆ ಬೇರೆ ಜಗಳೂರು, ಇದೇ ರೀತಿಯಾಗಿ ಮತ್ತೆ ಚನ್ನಗಿರಿಯಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ನಾವು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೇವೆ. ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ. ಇವ್ರು ಕಾಂಗ್ರೆಸ್ ಅವರು, ಇವ್ರು ಏನು ಮಾಡ್ತಾನೂ ಇಲ್ಲ, ಅದು ಬೇರೆ ವಿಚಾರ. ಇರೋದನ್ನ ಉಳಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ನೋಡಿ, ನಿಮ್ಗೆ ಒಂದು ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಈಗಾಗಲೇ ಹೇಳಿದೆ. ಇದ್ರ ಜೊತೆಗೆ ನಿಮ್ಗೆ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದಂತ ಚರಂಡಿ ವ್ಯವಸ್ಥೆ ಇಲ್ಲ ಸೌತ್ ಅಲ್ಲಿ. ಏನು ಅಂದ್ರೆ, ದಾವಣಗೆರೆ ಸ್ಮಾರ್ಟ್ ಸಿಟಿ ಆಯ್ತಲ್ವಾ? ನಮ್ಮ ಕೇಂದ್ರ ಸರ್ಕಾರ ನಾವೇನು ಸ್ಮಾರ್ಟ್ ಸಿಟಿ ಅಂತ ನಾವು ಘೋಷಣೆ ಮಾಡಿದ್ವಿ, ಅದರಿಂದ ಬಂದಂತ 1000 ಕೋಟಿ ದುಡ್ಡಲ್ಲಿ 600 ಕೋಟಿ ನಾವು ದಕ್ಷಿಣಕ್ಕೆ ವಿನಿಯೋಗ ಮಾಡಿದೀವಿ. ದಕ್ಷಿಣಕ್ಕೆ ನಾವು ಮಾಡಿರೋದ್ರಿಂದ ಒಂದಷ್ಟು ಡೆವಲಪ್ ಆಗಿದೆ. ಅಂದ್ರೆ ನೀವಿನ್ನೂ ನಾವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 100 ಪಾರ್ಕ್ ಅಭಿವೃದ್ಧಿ ಆಗಿದೆ. ಬಹಳಷ್ಟು ಕೆಲವೊಂದು ಮೇನ್ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು, 24/7 ವಾಟರ್ ಫೆಸಿಲಿಟಿ ಆಗಿರ್ಬೋದು, ಈ ರೀತಿಯಾದಂತ ಬಹಳಷ್ಟು ವ್ಯವಸ್ಥೆ ನಾವು ಬಂದಾಗ ಮಾಡಿರೋದು ಬಿಟ್ರೆ, ಇವ್ರು ಇನ್ನೂ ಕಷ್ಟ ಇತ್ತು. ನಮ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಿಲ್ಲ ಅಂದ್ರೆ ದಾವಣಗೆರೆ ದಕ್ಷಿಣ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನೀವು ಬಹಳಷ್ಟು ಸಮಸ್ಯೆಯ ಆಧಾರ ಆಗಿದೆ ಅದು ದಾವಣಗೆರೆ ದಕ್ಷಿಣ. ಹಾಗಾದ್ರೆ ನೀವು ಅಧಿಕಾರಕ್ಕೆ ಬಂದ್ರೆ ದಾವಣಗೆರೆ ಖಂಡಿತವಾಗಿಯೂ ಬಿಜೆಪಿ ಅಂದ್ರೆ ಅಭಿವೃದ್ಧಿ, ಬಿಜೆಪಿ ಅಂದ್ರೇನೆ ಜನತೆಗೆ ನಂಬಿಕೆ. ಈ ಬಾರಿ ಅದಕ್ಕೆ ಜನ ತೀರ್ಮಾನ ಆಗ್ಬಿಟ್ಟಿದ್ದಾರೆ. ಈ ಬಾರಿ ನಮ್ಗೆ ಉಳಿದ 2 ವರ್ಷ ಬಿಜೆಪಿ ಕೊಡ್ಲೇಬೇಕು. ಆಮೇಲೆ ನಮ್ಮ ಕ್ಯಾಂಡಿಡೇಟ್ ನಿರಂತರವಾಗಿ ಜನಗಳ ಸಂಪರ್ಕ ಹೊಂದಿರುವಂತ ಕ್ಯಾಂಡಿಡೇಟ್. ಇವ್ರೆ ನಾವೇ ಯಾರನ್ನೋ ಹೊಸದಾಗಿ ಕರ್ಕೊಂಡ್ಬಂದು ಕೂತಿದ್ದಂತಲ್ಲ. ಇವರು ಬಹಳಷ್ಟು ವರ್ಷಗಳ ಜೊತೆಗೆ ಸಮಾಜ ಸೇವೆಗಳು ಮಾಡ್ಕೊಂಡು ಬೇರೆ ಬೇರೆ ಈ ಒಂದು ಹಬ್ಬಗಳಲ್ಲಿ, ಈ ಗಣೇಶನ ಒಂದು ಚತುರ್ಥಿಯಲ್ಲಿ ಒಂದು ದೊಡ್ಡ ಗಣೇಶನ ಒಂದು ಮೆರವಣಿಗೆ ಆಗ್ತದೆ, ಅದ್ರದ್ದು ಒಂದು ನೇತೃತ್ವ ವಹಿಸಿದಂತ ಕ್ಯಾಂಡಿಡೇಟ್. ಇದ್ರ ಜೊತೆಗೆ ಬೇರೆ ಬೇರೆ ಅವ್ರಿಗೆ ಕಷ್ಟಗಳಿಗೆ ಆಗಿ ಅಲ್ಲಿರುವಂತ ಮತದಾರರಿಗೆ ಪ್ರತಿಯೊರ್ಗೂ ಕಷ್ಟ ಸುಖಗಳಲ್ಲಿ ಅವರಿಗೆ ಭಾಗಿಯಾಗಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಇವ್ರು ಯಾರೋ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಮನೆ ಕುಡಿ ಅಂತ ಹೇಳ್ಬಿಟ್ಟು 25-27 ವರ್ಷ ಇರ್ಬೋದು, ಅವರ ಹಣೆ ಬರ, ಅವ್ರು ಬರ್ಬೋದು, ರಾಜಕಾರಣಕ್ಕೆ ಬರಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಒಂದು ಇನ್ಎಕ್ಸ್ಪೀರಿಯನ್ಸ್ ವ್ಯಕ್ತಿನ ಕರ್ಕೊಂಡ್ ಬಂದು ಇವ್ರು ಕುಂದಿರ್ಸಿ, ಒಬ್ಬ ಸಮಾಜ ಸೇವಕ, ಒಬ್ಬ ಬಹಳಷ್ಟು ಹೆಸರು ಹೊಂದಿರುವಂತ ವ್ಯಕ್ತಿ ಜೊತೆಗೆ ಈಗ ಇವ್ರು ಯಾರೋ ಅವ್ರ ಮೊಮ್ಮಗ ಅಂತ ಹೇಳಿ ಕರ್ಕೊಂಡ್ ಬಂದು ಕುಂದಿರ್ಸಿದಾಗ ಜನ ಯಾರನ್ನ ಚೂಸ್ ಮಾಡ್ತಾರೆ? ನೀವೇ ಯೋಚನೆ ಮಾಡಿ. ಈಗ ತನಗೆ ತೀರೋಗಿದ್ದಾರೆ, ಹಿರಿಯ ರಾಜಕಾರಣಿ ಮಾತಿದೆ. ಅವ್ರ ಪತ್ರಕರ್ತರು ಒಂದು ಅನುಕಂಪದ ಅಲೆ ಮೇಲೆ ಗೆದ್ದ. ಯಾಕಂದ್ರೆ ಕಳೆದ ಬೈ ಎಲೆಕ್ಷನ್ ಇತ್ತು, ಲೋಕಸಭಾ ಚುನಾವಣೆ ನಂತರ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು. ಸೊ ಅದೇ ಸಿನಾರಿಯೋ ಬಾಗಲಕೋಟೆಯಲ್ಲೂ ಒಂದು ನೋಡಿ, ನಾನು ನಿಮ್ಗೆ ಅವಾಗ್ಲೇ ಹೇಳ್ತಾ ಇದ್ದೆ,
ಒಂದು ಏನಂದ್ರೆ ಅಲ್ಲಿಯ ಮುಸ್ಲಿಂ ಮತದಾರರು, ಮುಸ್ಲಿಂ ಮುಖಂಡರು ಈಗ ಇದೇ ಸಾದಿಕ್ ಪೈಲ್ವಾನ್ ಏನ್ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳೋದಿಲ್ಲ. ಶಾಮನು ಶಿವಶಂಕರಪ್ಪನವರು ಬದುಕಿದಾಗ ಹೇಳಿದ್ರು, ನಿನ್ನ MLA ಮಾಡ್ತೀವಿ, ಮುಸ್ಲಿಂ ಸಮಾಜಕ್ಕೆ ನೆಕ್ಸ್ಟ್ ಬಿಟ್ಟು ಕೊಡ್ತೀವಿ MLA ಅಂತ ಹೇಳಿ ಇದೇ ಸಾದಿಕ್ ಪೈಲ್ವಾನ್ ಹೇಳಿದ್ರು. ಅದೇನು ಏನಕ್ಕೆ ಅದು ಒಂದೇ ದಿವಸದಲ್ಲಿ ಅವರ ಒಂದು ತೀರ್ಮಾನ ಬದಲು ಮಾಡ್ಕೊಂಡ್ರೆ ಅದು ಗೊತ್ತಿಲ್ಲ. ಅದು ಅವರೇ ತಿಳಿಸ್ಬೇಕು ಏನಾಯ್ತು, ಅದು ಏನಕ್ಕೆ, ಏನು ಮಾತುಕತೆ ಆಯ್ತು ಏನು ಅಂತ ಹೇಳಿ ಅದು ಅವರೇ ತಿಳಿಸ್ಬೇಕಾಗ್ತದೆ. ಈಗ ಅಲ್ಲಿಯ ಜನರು ಹೇಳ್ತಾ ಇದ್ದಾರೆ ನೋಡಿ, ನಾವು ಒಂದು ಹಿಂದೂ ಸಮಾಜ ಆಗಿರ್ಬೋದು, ಒಂದು ಮುಸ್ಲಿಂ ಅಲ್ಪಸಂಖ್ಯಾತರು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಿ ನಮಗೆ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದೆ ಕಾಂಗ್ರೆಸ್. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೂ ಒಂದು ಯುವಕರು ಒಂದು ತಂಡದ ಜೊತೆಗೆ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಮುಸ್ಲಿಂನ ಯುವಕರುಗಳು ಒಂದು 16 ಜನ ಸೇರ್ಕೊಂಡಿದ್ರು. ಅವ್ರಿಗೆ ಹೋಗಿ ನಾವು ಹೇಳಿದ್ವಿ, ಅವ್ರಿಗೆ ಈ ಬಾರಿ ಬಿಜೆಪಿಗೆ ಮತ ನೀಡ್ರಪ್ಪ, ನೀವು ಒಂದು ಅಭಿವೃದ್ಧಿ ನಿಮ್ಮ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಾರ ಆಗ್ತದೆ ಅಂತ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ, ಅಲ್ಲಿರೋ ಮುಸ್ಲಿಂ ಯುವಕರುಗಳು, ಸರ್ ಖಂಡಿತ ನಮ್ಗೆ ಯಾವುದೇ ವಿರೋಧ ಇಲ್ಲ ಬಿಜೆಪಿ ಅಂದ್ರೆ, ನಮ್ಗೆ ಈ ಬಾರಿ ನಾವು ಬಿಜೆಪಿಗೆ ಮತ ಹಾಕ್ತಿವಿ, ಬಿಜೆಪಿ ಗೆಲ್ಲಿಸ್ತೇವೆ, ಕಾಂಗ್ರೆಸ್ನ ಸೋಲಿಸ್ತೇವೆ. ಇದ್ರ ಜೊತೆಗೆ ಒಂದು ಹೇಳಿದ್ರು ಇವರು ಮಾನ್ಯ ಸಚಿವರಾದಂತ ಮಲ್ಲಿಕಾರ್ಜುನ್ ಅವರು ಒಂದು ವಿಚಾರ ಹೇಳ್ತಾರೆ, ಅವ್ನ್ ಯಾರೋ ಜಮೀರು ಅಹಮದ್ ದಿಲ್ ಬಂದು ಅವ್ನ್ ಏನ್ ಮಾಡೋದು ಅಂತ. ಆ ಒಂದು ಮಾತಿದೆಯಲ್ಲ, ಆ ಒಂದು ಯುವಕರಲ್ಲಿ ತುಂಬಾ ಒಂದು ಕಿಚ್ಚೆಬ್ಬಿಸಿದೆ. ಅವ್ರು ಹೇಳಿದ್ರು, ನಮ್ ಜಮೀರ್ ಸಾಹೇಬ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಮಿನಿಸ್ಟ್ರು, ಅವ್ರಿಗೆ ನಾವೇನು ಅಂತ ತೋರಿಸ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿರೋ ಇದು ನಂದಲ್ಲ ಈ ವಿಚಾರಗಳು ನೀವು ಅದೇ ಯುವಕರದು ಇನ್ನೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನೋಟಾಗಿ ಹಾಕ್ತಿದ್ವಿ ನಾವು, ಯಾರು ಇವರು ಅಂತ ಹೇಳುವ ಅಲ್ಲ, ಅವರ ಒಂದು ಮತದಾನ ಅನ್ನೋದು ಅವರ ಒಂದು ಸ್ವತಂತ್ರ. ಈಗ ಅವ್ರು ಯಾರಿಗ್ ಬೇಕಾರೋ ಅವ್ರಿಗೆ ಮಾಡ್ಬೋದು, ಅದನ್ನ ನಾವು ಯಾರಿಗೂ ಹೇಳಕ, ನೋಟ ಓದ್ಬೋದು, ಬಿಜೆಪಿಗೆ ಹಾಕ್ಬೋದು, ಅದು ಅವ್ರಿಗೆ ಬಿಟ್ಟಿರು ಅಂತ ವಿಚಾರ. ನಾವು ಬಿಜೆಪಿಗೆ ಹಾಕಿ ಅಂತ, ನಾವು ಬಿಜೆಪಿಯ ಒಂದು ಪಕ್ಷವಾಗಿ ನಾವು ಬಿಜೆಪಿಗೆ ಹಾಕಿ ಅಂತ ಹೇಳ್ತೇವೆ, ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ. ಎಲ್ಲರಿಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ಅಲ್ವಾ ನಮ್ಮ ಒಂದು ಇದರಲ್ಲಿ, ಪ್ರಜಾಪ್ರಭುತ್ವದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೇ 4ಕ್ಕೆ ಮತ್ತೆ ಸಿಗೋಣ. ನಾವು ವಿಜಯೋತ್ಸವ ಆಚರಿಸ್ತೇವೆ. ಮತ್ತೆ May 4ಕ್ಕೆ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ವಿಜಯೋತ್ಸವ ಆಚರಿಸ್ತಾ ಇರ್ತೇವೆ. ನಿಮ್ ಜೊತೆ ಮತ್ತೆ ಸಿಗ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಷ್ಟು ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಆಗಿದ್ದಂತ ವಿಜೇಂದ್ರ ಅವರ ಮಾತಾಗಿತ್ತು. ನಿಮಗೆ ಏನ್ ಅನ್ಸುತ್ತೆ ಈ ಚರ್ಚೆಯ ಬಗ್ಗೆ? ಮತ್ತೆ ದಾವಣಗೆರೆ ಉಪಚುನಾವಣೆಯಲ್ಲಿ ಯಾರು ಗೆಲ್ಬೇಕನ್ಸುತ್ತೆ, ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.